ಹರಿ ಓಂ ವೀಕ್ಷಕರೇ, ಇವತ್ತು ನಾವು ಎರಡು ಅದ್ಭುತವಾದ ಆಸನವನ್ನ ಅಭ್ಯಾಸ ಮಾಡೋಣ. ಈ ಆಸನದಿಂದ ಅನೇಕ ಲಾಭಗಳನ್ನ ನಾವು ಪಡ್ಕೊಳ್ಬಹುದು. ಇವತ್ತು ನಾವು ಮಾಡುವಂತ ಆಸನದ ಹೆಸರು ಒಂದು ನೌಕಾಸನ, ಇನ್ನೊಂದು ಪಶ್ಚಿಮೋತ್ತನಾಸನ. ಆಸನವನ್ನ ಅಭ್ಯಾಸ ಮಾಡೋದಕ್ಕಿಂತ ಮೊದಲು ಈ ಆಸನದಿಂದ ನಮಗಾಗುವಂತ ಲಾಭಗಳು ಯಾವ್ಯಾವುದು ಅನ್ನೋದನ್ನ ತಿಳಿದುಕೊಳ್ಳೋಣ. ನೀವು ನೌಕಾಸನವನ್ನ ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಕೋರ್ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ, ಹಾಗೆ ನಿಮ್ಮ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ, ನಿಮ್ಮ ಜೀರ್ಣಕ್ರಿಯೆಯಲ್ಲಿ ಉತ್ತಮವಾದ ಬದಲಾವಣೆ ಆಗುತ್ತೆ, ಹಾಗೆ ಮಾನಸಿಕ ಆರೋಗ್ಯದ ಜೊತೆಗೆ ನಮ್ಮ ಬ್ಯಾಲೆನ್ಸ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಲು ಸಹಾಯವಾಗುತ್ತೆ, ಹಾಗೆ ನಿಮ್ಮ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಮತ್ತೆ ಈ ಆಸನವನ್ನ ನೌಕಾಸನವನ್ನ ದಿನನಿತ್ಯ ಅಭ್ಯಾಸ ಮಾಡುವುದರಿಂದ ಯಾವುದೇ ರೀತಿಯಾದಂತ ಮಾನಸಿಕ ಒತ್ತಡ ಇದ್ರು, ಮಾನಸಿಕ ಖಿನ್ನತೆ ಇದ್ರು ಈ ಆಸನದಿಂದ ನೀವು ನಿವಾರಣೆ ಮಾಡ್ಕೊಳ್ಬಹುದು. ಇಷ್ಟು ನಮ್ಮ ದೇಹಕ್ಕಾಗುವಂತ ಲಾಭ ನಾವು ದಿನನಿತ್ಯ ನೌಕಾಸನವನ್ನ ಅಭ್ಯಾಸ ಮಾಡೋದ್ರಿಂದ. ಈಗ ಪಶ್ಚಿಮೋತ್ತನಾಸನವನ್ನ ಅಭ್ಯಾಸ ಮಾಡೋದ್ರಿಂದ ನಮಗಾಗುವಂತ ಲಾಭಗಳು ಏನೇನು ಅನ್ನೋದನ್ನ ತಿಳಿದುಕೊಳ್ಳೋಣ. ಪಶ್ಚಿಮೋತ್ತನಾಸನವನ್ನ ಅಭ್ಯಾಸ ಮಾಡೋದ್ರಿಂದ ನಮ್ಮ ಬೆನ್ನಿನ ಭಾಗ ಹಾಗೂ ಸಂಪೂರ್ಣ ಕಾಲಿನ ಭಾಗಕ್ಕೆ ಉತ್ತಮವಾದ ಸ್ಟ್ರೆಚಸ್ ಸಿಗತ್ತೆ. ದೇಹದ ತೂಕವನ್ನ ಇಳಿಸಿಕೊಳ್ಳಲು ಕೂಡ ಈ ಪಶ್ಚಿಮೋತ್ತನಾಸನ ಸಹಾಯ ಮಾಡುತ್ತೆ, ಹಾಗೆ ನಮ್ಮ ಸಂಪೂರ್ಣ ದೇಹಕ್ಕೆ ಒಳ್ಳೆ ರೀತಿಯಾದಂತ ಬ್ಲಡ್ ಫ್ಲೋ ಆಗಲು ಕೂಡ ಈ ಆಸನ ಉತ್ತಮವಾದ ಆಸನ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೆಲ್ಲ ಲಾಭಗಳನ್ನ ಹೊಂದಿರುವಂತ ಪಶ್ಚಿಮೋತ್ತನಾಸನ ಮತ್ತೆ ನೌಕಾಸನವನ್ನ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ಈಗ ನೌಕಾಸನ ಮತ್ತು ಪಶ್ಚಿಮೋತ್ತನಾಸನವನ್ನ ಅಭ್ಯಾಸ ಮಾಡಲು ಎರಡು ಕಾಲುಗಳನ್ನ ಮುಂದಕ್ಕೆ ಚಾಚಿದ ದಂಡಾಸನದ ಸ್ಥಿತಿಗೆ ಬನ್ನಿ. ಈ ರೀತಿಯಾಗಿ ಎರಡು ಕಾಲುಗಳನ್ನ ಮುಂದಕ್ಕೆ ಚಾಚಿದ ನೇರವಾಗಿ ಕುಳಿತುಕೊಳ್ಬೇಕು. ಇದು ದಂಡಾಸನ. ಈಗ ದಂಡಾಸನದಿಂದ ಮೊದಲು ನಾವು ಪಶ್ಚಿಮೋತ್ತನಾಸನವನ್ನ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ದಂಡಾಸನದ ಸ್ಥಿತಿಯಲ್ಲಿ ಕುಳಿತು ಉಸಿರನ್ನ ತೆಗೆದುಕೊಳ್ತಾ ಎರಡು ಕೈಗಳನ್ನ ತಲೆಯ ನೇರ ಮೇಲಕ್ಕೆತ್ತಬೇಕು, ಹಾಗೆ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ನಿಮ್ಮ ಸೊಂಟದ ಭಾಗದಿಂದ ಮುಂದಕ್ಕೆ ಬೆಂಡ್ ಆಗಿ ಈಗ ನಿಮ್ಮ ಕೈ ಬೆರಳಿನಿಂದ ಕಾಲಿನ ಹೆಬ್ಬೆರಳನ್ನ ಇಟ್ಕೊಳ್ಬೇಕು. ಸಾಧ್ಯವಾದ್ರೆ ನಿಮ್ಮ ಎರಡು ಎಲ್ಬೋವನ್ನ ನೆಲಕ್ಕೆ ತಾಗಿಸಲು ಪ್ರಯತ್ನಿಸಿ. ಸಂಪೂರ್ಣವಾಗಿ ಉಸಿರನ್ನ ಹೊರ ಹಾಕ್ತಾ ನಿಮ್ಮ ಎರಡು ಎಲ್ಬೋವನ್ನ ನೆಲಕ್ಕೆ ತಾಗಿಸಲು ಪ್ರಯತ್ನಿಸಬೇಕು, ಹಾಗೆ ನಿಮ್ಮ ಹಣೆಯನ್ನ ನಿಮ್ಮ ಮಂಡಿಗೆ. ಇದು ಪಶ್ಚಿಮೋತ್ತನಾಸನ. ಈ ಸ್ಥಿತಿಯಲ್ಲಿ ನೀವು ಕನಿಷ್ಠ 30 ಸೆಕೆಂಡ್ಸ್ ಸಹಜವಾಗಿ ಉಸಿರಾಟವನ್ನ ಮಾಡ್ತಾ ಈ ಸ್ಥಿತಿಯನ್ನ ಹೋಲ್ಡ್ ಮಾಡಿ. 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಎರಡು ಕೈಗಳನ್ನ ನೇರ ಮಾಡ್ತಾ ಹಾಗೆ ಮೇಲಕ್ಕೆ ಬನ್ನಿ. ಉಸಿರನ್ನ ಹೊರ ಹಾಕ್ತಾ ಎರಡು ಕೈಗಳನ್ನ ಕೆಳಗಡೆ ಇಳಿಸ್ತಾ ಮೊದಲಿನ ಸ್ಥಿತಿ ದಂಡಾಸನದ ಸ್ಥಿತಿಗೆ ಬನ್ನಿ. ಇದು ಪಶ್ಚಿಮೋತ್ತನಾಸನವನ್ನ ಅಭ್ಯಾಸ ಮಾಡುವಂತ ರೀತಿ. ಈಗ ನೌಕಾಸನವನ್ನ ಯಾವ ರೀತಿಯಾಗಿ ನಾವು ಅಭ್ಯಾಸ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ಮೊದಲಿನ ಸ್ಥಿತಿ ದಂಡಾಸನ. ದಂಡಾಸನದಿಂದ ನಿಧಾನವಾಗಿ ನಿಮ್ಮ ಎರಡು ಕಾಲುಗಳನ್ನ 45 ಡಿಗ್ರಿಗೆ ಮೇಲಕ್ಕೆತ್ತಬೇಕು, ಹಾಗೆ ಎರಡು ಕೈಗಳನ್ನ ಭುಜದ ಅಂತರಕ್ಕೆ ಮೇಲಕ್ಕೆತ್ತ ಈ ಸ್ಥಿತಿಗೆ ಬನ್ನಿ. ಇದು ನೌಕಾಸನದ ಸ್ಥಿತಿ. ಈ ಸ್ಥಿತಿಯಲ್ಲೂ ಕೂಡ ನೀವು 30 ಸೆಕೆಂಡ್ಸ್ ಸಹಜವಾಗಿ ಉಸಿರಾಟವನ್ನ ಮಾಡ್ತಾ ಹೋಲ್ಡ್ ಮಾಡಿ. 30 ಸೆಕೆಂಡ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ಎರಡು ಕಾಲುಗಳನ್ನ ಕೆಳಗಡೆ ಇಳಿಸ್ತಾ ಮೊದಲಿನ ಸ್ಥಿತಿಗೆ ಬನ್ನಿ. ಈಗ ಎರಡು ಆಸನವನ್ನ ಅಭ್ಯಾಸ ಆದ ನಂತರ ನಾವು ಸ್ವಲ್ಪ ಹೊತ್ತು ನಮ್ಮ ದೇಹಕ್ಕೆ ವಿಶ್ರಾಂತಿಯನ್ನ ಕೊಡಬೇಕು. ವಿಶ್ರಾಂತಿಯನ್ನ ಶಿಥಿಲ ದಂಡಾಸನದಲ್ಲಿ ನಾವು ಅಭ್ಯಾಸ ಮಾಡಬೇಕು. ಎರಡು ಕಾಲುಗಳು ಸ್ವಲ್ಪ ಸಪರೇಟ್ ಆಗಿ ಮಾಡ್ಕೊಳ್ಬೇಕು, ಹಾಗೆ ಎರಡು ಹಸ್ತವನ್ನ ಬೆನ್ನಿನ ಹಿಂಬದಿಯಲ್ಲಿ ಚಾಚ್ತಾ ನಿಮ್ಮ ಸೊಂಟದ ಮೇಲ್ಭಾಗವನ್ನ ಸ್ವಲ್ಪ ಹಿಂದಕ್ಕೆ ತಳ್ತಾ ತಲೆಯನ್ನ ಹಿಂದಕ್ಕೆ ಚಾಚಿ ಹಾಗೆ ರಿಲ್ಯಾಕ್ಸ್ ಮಾಡಿ. ಇದು ಶಿಥಿಲ ದಂಡಾಸನ. ನೌಕಾಸನ ಮತ್ತು ಪಶ್ಚಿಮೋತ್ತನಾಸನದಿಂದ ನಮ್ಮ ದೇಹಕ್ಕಾದಂತ ಬದಲಾವಣೆ, ಉಸಿರಾಟದಲ್ಲಿ ಆದಂತ ಬದಲಾವಣೆಯನ್ನ ಗಮನಿಸ್ತಾ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ನೌಕಾಸನ ಮತ್ತು ಪಶ್ಚಿಮೋತ್ತನಾಸನದಿಂದ ನಮ್ಮ ದೇಹಕ್ಕಾಗುವಂತ ಲಾಭ, ಹಾಗೆ ಈ ಆಸನವನ್ನ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನ. ಈ ಆಸನವನ್ನ ದಿನನಿತ್ಯ ಅಭ್ಯಾಸ ಮಾಡ್ತಾ ಇದರಿಂದ ಸಿಗುವಂತ ಲಾಭಗಳನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬದಿಯಲ್ಲಿ ಕಾಣಿಸ್ತಿರುವಂತಹ ಬೆಲ್ ಬಟನ್ ನ ಪ್ರೆಸ್ ಮಾಡಿ. ಇದರಿಂದ ನಾನು ಮುಂದಿನ ದಿನಗಳಲ್ಲಿ ಹಾಕುವಂತ ವಿಡಿಯೋಗಳನ್ನ ನೀವು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಬಹುದು. ಹರಿ ಓಂ.